ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮೂರಲ್ಲಿ ಊರಹಬ್ಬ ಮಾಡಿದ್ರು. ಅದ್ರದ್ದು ಅಂದರೆ ದೇವ್ರ ಮೆರವಣಿಗೆ ಬರುತ್ತಲ್ವ, ರಾತ್ರಿ 2:30 ಆಗಿತ್ತು ಟೈಮು. ಆವಾಗ ನಾವು ಪೂಜೆ ಕೊಡ್ತಾ ಇದ್ದೀವಿ, ನಾನು ನನ್ನ ಮಗಳು ಮತ್ತು ನನ್ನ ತಂಗಿ, ಅಂದರೆ ಮೈದ್ನಂತಿ ತಂಗಿ ಆಗಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಎಷ್ಟು 11 ದೇವರಿತ್ತು ಒಟ್ಟು. ಆದರೆ ಯಾವ್ಯಾವ ದೇವರು ಅಂತಲೇ ಇಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ, ಕನ್ಫ್ಯೂಸು. ಅಷ್ಟು ಇದಾಗಿತ್ತು, ಹೂವೆಲ್ಲ ಹಾಕ್ಬಿಟ್ಟಿದ್ರಲ್ವ, ಗೊತ್ತಾಗಲಿಲ್ಲ ಯಾವ್ಯಾವ ದೇವರು ಯಾವುದು ಅಂತ. ಒಂದಿಂದ್ರೆ ಒಂದಿಂದೆ ಬರ್ತಾನೆ ಇದ್ವು. ಅದನ್ನು ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದು ಕೊಡ್ತಾಯಿದ್ದೆ ಮಗಳಿಗೆ. ಅವಳು ಪೂಜೆ ತಟ್ಟೆಯಲ್ಲಿ ಎತ್ಕೊಂಡೋಗಿ ಕೊಡ್ತಾಯಿದ್ಲು. ಚೆನ್ನಾಗಿತ್ತು. ಫಸ್ಟ್ ಡೇ ಕಳಶ ಹೊರೋದು, ಸೆಕೆಂಡ್ ಡೇ ಬಂದು ಮೆರವಣಿಗೆ, ಇದು ಪಲ್ಲಕ್ಕಿ ಉತ್ಸವ, ಮತ್ತು 3ನೇ ದಿನ ಮಟನ್ ಫಂಕ್ಷನ್ ಅಂತ ಇದ್ದಿದ್ದು 3 ದಿನ ಇದು. ನಾನು ಒಂದಿನದು ಇದೊಂದೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು, ಬೇರೆದು ಮಾಡೋಕ್ಕಾಗಿಲ್ಲ. ಅಷ್ಟೇ ಇದು ಊರಹಬ್ಬದ ವ್ಲಾಗು. ನೆಕ್ಸ್ಟ್ ಡೇ ಇದು ಊರಲ್ಲಿ ಫಂಕ್ಷನ್ ಇತ್ತು, ನಮ್ಮ ಚಿಕ್ಕಮ್ಮನ ಮಗಳದ್ದು ಎಂಗೇಜ್ಮೆಂಟು. ಅದಕ್ಕೆ ನಾವು ಹಸ್ಬೆಂಡ್ ಬಂದಿಲ್ಲ, ನಾನು ಮಕ್ಕಳು ಮಾತ್ರ ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಯಲ್ಲಿ ಮಕ್ಕಳು ಇದನ್ನು ವೀಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಮ್ಮ ಅಂದ್ಬಿಟ್ಟು ಅವರೇ ವೀಡಿಯೋ ಮಾಡಿರೋದು. ಸರಿ ಅಂದ್ಬಿಟ್ಟು ಅದನ್ನು ಸೇರಿಸೋಣ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಅವ್ರಿಗಿಷ್ಟ ಈ ಥರ ಮಾತಾಡ್ಕೊಂಡು ಬರೋದಕ್ಕೆ ರೋಡಲ್ಲೆಲ್ಲ. ಆ ಫಂಕ್ಷನೆಲ್ಲ ಮುಗಿಸ್ಕೊಂಡು ಔಟ್ ನೈಟಲ್ಲೇ ಬಂದೆ ನಾನು ಮನೆಗೆ. ಇದು ಅದರ ನೆಕ್ಸ್ಟ್ ಡೇ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು, ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬಂದು ತಲೆ ನೋಯ್ತಾ ಇತ್ತು, ವಿಕ್ಸ್ ಹಚ್ಕೊಂಡಿದ್ದ, ವಿಕ್ಸ್ ಡಬ್ಬಿ ಎಲ್ಲ ಅಲ್ಲೇ ಬೆಡ್ ಮೇಲೇ ಬಿಟ್ಬಿಟ್ಟಿದ್ವಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಡಸ್ಟೆಲ್ಲ ಮಾಡಿಕೊಂಡು ಬೆಡ್ಡೆಲ್ಲ ಸರಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಎಣ್ಣೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಎಂಗೇಜ್ಮೆಂಟು. ನಾನು ನಮ್ಮ ಚಿಕ್ಕಮ್ಮನ ಮಗಳಿಗೆ ಹೇಳಿದ್ದೀನಿ, ನಿಮ್ಮ ಯಜಮಾನ್ರ ಮನೆಯವ್ರ ಕಡೆ ಯಜಮಾನ್ರು ಇದ್ದಾರಲ್ಲ, ಆಗಬೇಕು ಅಂದ್ಕೊಂಡಿದ್ದಾರಲ್ವ, ಅವ್ರಿಗೆಲ್ಲ ಕೇಳು, ಯೂಟ್ಯೂಬಲ್ಲಿ ಹಾಕೋಣ ಅಂತ. ಅವ್ರ ಪರ್ಮಿಷನ್ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾಳೆ. ಅಕಸ್ಮಾತ್ ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಅಪ್ಲೋಡ್ ಮಾಡ್ತೀನಿ ಎಂಗೇಜ್ಮೆಂಟ್ ವಿಡಿಯೋನು. ಮತ್ತು ನೆಕ್ಸ್ಟು ಮದುವೆ ವೀಡಿಯೋಸು ಹಾಕ್ತೀನಿ. ಚೆನ್ನಾಗಿ ನಡೀತು ಎಂಗೇಜ್ಮೆಂಟೆಲ್ಲ. ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಎಲ್ಲ ಸೇರಿರ್ತೀವಲ್ಲ, ಬರೋದಕ್ಕೆ ಮನಸ್ಸಿರಲ್ಲ. ಅದು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬೇಕು ಅಂದ್ಬಿಟ್ಟು ಅಷ್ಟೊತ್ತಲ್ಲೇ ಬರೋದು. ನಮ್ಮ ಚಿಕ್ಕಮ್ಮನ ಮಗಳು ಇನ್ನೂ ಸ್ವಲ್ಪ ಹೊತ್ತು ಇರು ಅಂತ ಹಂಗೆ ಲೇಟ್ ಆಯಿತು. 9 ಗಂಟೆಗೆ ಅವರೇ ಕರ್ಕೊಂಬಂದು ಬಿಟ್ಟಿದ್ದು. ನಾವು ಗಾಡೀಲಿ ಹೋಗಿದ್ದಲ್ವ, ನಾನು ರಾತ್ರಿಗೆಲ್ಲ ನನಗೆ ಭಯಕ್ಕೆ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವಳೇ ಇಲ್ಲ, ನಾನು ಓಡಿಸ್ಕೊಂಡು ಹೋಗ್ತೀನಿ, ನೀನು ಕಾರಲ್ಲಿ ಕೂತ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅವರ ಯಜಮಾನ್ರು ಕಾರ್ ಓಡಿಸ್ಕೊಂಡು ಬಂದರು, ನನ್ನ ಕಾರಲ್ಲಿ ಡ್ರಾಪ್ ಮಾಡಿದ್ರು. ನಾನು ನಮ್ಮ ಚಿಕ್ಕಮ್ಮ ಮಕ್ಕಳು, ಚಿಕ್ಕಮ್ಮ ಕಾರಲ್ಲಿ ಬಂದಿದ್ರಲ್ವ, ಅವರು ಹಂಗೆ ಹೋದರು. ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಗಾಡಿ ನಮ್ಮ ಚಿಕ್ಕಮ್ಮನ ಮಗಳು ಎತ್ಕೊಬಂದು ಬಿಟ್ಬಿಟ್ಟು ಅವಳು ಕಾರಲ್ಲೇ ಹೋದ್ಲು. ಹಂಗೆ ಫ್ಯಾಮಿಲಿ ಸೇರಿದ್ರೆ ಎಲ್ಲ ಒಟ್ಟಿಗೆ ಸೇರಿದವಾಗ ಹೋಗೋಕ್ಕೆ ಮನಸ್ಸಿರಲ್ಲ. ಇನ್ನೇನು ಮಾಡೋದು, ಇನ್ನು ಹೋಗಲೇಬೇಕಲ್ವ, ಅದಕ್ಕೋಸ್ಕರ ಬಂದಿದ್ದಾಯಿತು. ಬೆಳಗ್ಗೆ ಟಿಫನ್ನು ಮಕ್ಕಳಿಗೆ ಮೊಸರನ್ನ ಮತ್ತು ಸ್ನ್ಯಾಕ್ಸ್ಗೆ ದಾಳಿಂಬೆ ಹಾಕಿ ಕಳಿಸ್ದೆ. ಅಲ್ಲಿಂದ ಬರ್ತಾ ರಸಮು ಸಾಂಬಾರು ಎಲ್ಲ ಎತ್ಕೊಂಬಂದಿದ್ದೆ ನಾನು. ಅದಕ್ಕೇ ಇವಾಗ ಅನ್ನ ಮಾಡಿಕೊಂಡ್ರೆ ಆಯಿತು. ಅನ್ನ ಮಾಡಿದ್ದೀನಿ, ಮೊಸರನ್ನ ಕಲಿಸಿದ್ದೆ ಅಲ್ವಾ, ಅದಕ್ಕೆ ಅನ್ನ ಮಾಡಲೇಬೇಕಲ್ವ, ಅದಕ್ಕೆ ಇವಾಗ ಅದೇ ರಸಮೇ ಇತ್ತು, ಅದನ್ನೇ ತಿಂದ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ, ಏನು ಅಡುಗೆ ಮಾಡಲಿಲ್ಲ. ಈ ಬೆಡ್ಶೀಟ್ ಎಷ್ಟು ಸರಿ ಮಾಡಿದ್ರೂ ಅದು ಒಂದು ಕಡೆ ಬರ್ತಾನೆ ಇರುತ್ತೆ, ದಿನ ಸರಿ ಮಾಡಬೇಕು. ನೋಡಿ ಇಲ್ಲಿ ಹಂಗಾಗಿದೆ, ಹಾಲಲ್ಲಿ ಇದೇ ಥರ ಇರ್ತೈತೆ. ಲಂಚ್ ಬ್ಯಾಗು ಇವತ್ತು ಏನು ಸಾಂಬಾರು ಲಿಕ್ವಿಡ್ ಐಟಮು ಏನೂ ಇಲ್ಲ ಅಂದ್ಬಿಟ್ಟು ಲಂಚ್ ಬ್ಯಾಗ್ ಎತ್ಕೊಂಡು ಹೋಗಿಲ್ಲ ಮಕ್ಕಳು. ಇಲ್ಲಿ ಇಬ್ಬರು ಹಾಗೆ ಮಾಡೋದು. ಲಿಕ್ವಿಡ್ ಐಟಮ್ ಏನೂ ಇಲ್ಲ ಅಂತಂದರೆ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ಬಿಡ್ತಾರೆ ಲಂಚ್ ಬಾಕ್ಸ್ಗಳನ್ನ. ಇವಾಗೆಲ್ಲ ಎತ್ತಿಡ್ಬೇಕು ನಾನು. ನೋಡಿ ಎಷ್ಟೊಂದು ಥಿಂಗ್ಸ್ ಇದ್ದಾವೆ ದಿವಾನ್ ಮೇಲೆ. ದಿನ ಇದೇ ಕೆಲಸ ನಂದು. ಅಕಸ್ಮಾತ್ ಬೇಗ ರೆಡಿಯಾಗಿದ್ರು ಅಂದರೆ ಎಲ್ಲ ಎತ್ತಿಟ್ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ನಾನೇ ಎತ್ತಿಡಬೇಕು.
ಮನೆ ಕ್ಲೀನಾಗಿ ಕಾಣಿಸೋದಂದರೆ ಫಸ್ಟ್ ಈ ವಸ್ತುಗಳು ಆಯಾಯ ವಸ್ತುಗಳು ಅಲ್ಲೆಲ್ಲಿ ಸೇರಿಸಿದ್ರೇ ಸ್ವಲ್ಪ ಚೆನ್ನಾಗಿ ಆವಾಗೇ ಸ್ವಲ್ಪ ನೀಟಾಗಿ ಕಾಣಿಸ್ಬಿಡುತ್ತೆ. ಮನೆ ಒರೆಸೋದು ಬೇಕಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಫಸ್ಟ್ ಇವೆಲ್ಲ ಎತ್ತಿಡೋದೇ ಸ್ವಲ್ಪ ಕೆಲಸ. ಅದು ಬಿಟ್ಟರೆ ಇದೆಲ್ಲ ನೆಟ್ಟಿಗೆ ಅದ ಜಾಗದಲ್ಲಿ ಸೇರಿಸ್ಬಿಟ್ರೆ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಬಂದರೆ ಮನೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಆರ್ಗನೈಸ್ ಆಗಿ ಅಲ್ವಾ. ಇವತ್ತಿನ್ನೂ ತುಂಬ ಕೆಲಸ ಇದೆ. ಮತ್ತು ಊರಿಂದ ಮಾವಿನ ಹಣ್ಣು ತಂದಿದ್ರು, ಅದನ್ನೆಲ್ಲ ಎತ್ತಿಡಬೇಕು. ಮತ್ತು ಬಟ್ಟೆ ಒಗೆಯೋದಿದೆ, ಸ್ವಲ್ಪ ಪಾತ್ರೆ ತೊಳಿಬೇಕು. ಇನ್ನೂ ತುಂಬಾ ಕೆಲಸ ಇದೆ. ಫಸ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ ಇನ್ನೂ ಎಷ್ಟೆಷ್ಟಾಗುತ್ತೆ ಅಂತ. ಊರಿಗೋದ್ರೆ ಏನಾನ ಒಂದು ಎತ್ಕೊಂಡು ಬರ್ತಾಯಿರ್ತೀನಿ ನಾನಂತೂ. ಬರೀ ಕೈಯಲ್ಲಂತೂ ಬರೋದಿಲ್ಲ. ಇನ್ನೂ ಅಲ್ಲ ಅಮ್ಮ ಮನೆಗೆ ಹೋಗಿರಲಿಲ್ಲ ನಾನು, ಬರೀ ಚಿಕ್ಕಮ್ಮ ಮನೆಗೆ ಮಾತ್ರ ಹೋಗಿದ್ದಿದ್ದು. ಅಮ್ಮ ಮನೆಗೆ ಹೋಗಿದ್ದಿದ್ರು ಇನ್ನೂ ಏನಾನ ಒಂದು ಕಣ್ಣಲ್ಲಿ ನೋಡಿದರೆ ಎತ್ಕೊಂಬಂದ್ಬಿಡ್ತಾಯಿದ್ದೆ. ನೀವು ಹಾಗೇನ ಕಮೆಂಟ್ ಮಾಡಿ. ನೆನ್ನೆ ಆ ಕಡೆ ಮಳೆನೇ ಇದ್ದಿಲ್ಲ, ಇಲ್ಲಿ ನೋಡಿದ್ರೆ ಜೋರು ಮಳೆ ಬಿದ್ದಿದೆ. ಹೆಂಗಂದರೆ ಏನು ಇದಲ್ವಾ, ಏನು ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇನೆ ಇಲ್ಲಿಗೂ ಮತ್ತು ನಮ್ಮೂರಿಗೆ ಒಂದು 1/2 ಅವರ್ ಜರ್ನಿ ಅಷ್ಟೇನೆ. ಇಲ್ಲಿ ಜೋರಾಗಿ ಮಳೆ ಬಿದ್ದಿದೆ, ಅಲ್ಲಿ ಮಳೆನೇ ಬಿದ್ದಿಲ್ಲ. ಸದ್ಯ ಫಂಕ್ಷನ್ ಚೆನ್ನಾಗಿ ಆಯಿತು, ಮಳೆ ಬಿದ್ದಿದ್ರೆ ಚೆನ್ನಾಗಿ ಫಂಕ್ಷನ್ ಎಲ್ಲ ಇದಾಗ್ಬಿಟ್ಟಿರೋದು. ಇವಾಗ ಮಾವಿನ ಹಣ್ಣು ಎತ್ತಿಕ್ಕೊತಾ ಇದ್ದೀನಿ. ಇದು ನಮ್ಮಮ್ಮ ಗಿಡ ನೆಟ್ಟಿದ್ದಾರೆ, ಮಾವಿನ ಹಣ್ಣು ಗಿಡ ಚಿಕ್ಕದಾಗೇ ಇರೋದು. ನೋಡೋದಕ್ಕೆ ಎಷ್ಟು ಕಾಯಿ ಬಿಟ್ಟಿತ್ತಂತೆ ಗೊತ್ತಾ. ಆದರೆ ಕಿತ್ತಿಟ್ಟಿದ್ದಾರೆ. ನಾನು ಹೋಗಿಲ್ಲ, ಅವಳು ನನ್ನ ತಂಗಿ ಸ್ವಲ್ಪ ಎತ್ಕೊಬಂದು ಕೊಟ್ಟಿದ್ದು ಎಲ್ರಿಗೂ. ನಮ್ಮ ಇಬ್ಬರು ಚಿಕ್ಕಮ್ಮವ್ರಿಗೆ, ಚಿಕ್ಕಮ್ಮ ಮಗಳಿಗೆ ಮತ್ತು ನನಗೆ ಎಲ್ರಿಗೂ ಅವಳೇ ಅಲ್ಲಿ ಆ ಮನೆಯಿಂದ ಎತ್ಕೊಬಂದು ಇಲ್ಲಿ ಕೊಟ್ಟಳು. ನಾನು ಅಲ್ಲಿಂದ ಎತ್ಕೊಂಬಂದೆ. ಚಿಕ್ಕದು ಒಂದು ಮರ ಥರನೇ ಆಗಿಲ್ಲ, ಅದು ಸ್ವಲ್ಪ ಗಿಡ ಥರ ಕಾಣಿಸುತ್ತೆ. ಅದರಲ್ಲೇ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ನಾನಿಲ್ಲಿ ಸ್ವಲ್ಪ ಕಾಯಾಗಿರೋದೆಲ್ಲ ಕೆಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಣ್ಣು ಥರ ಆಗಿದೆಯಲ್ವ, ಅದನ್ನೆಲ್ಲ ಮೇಲೆ ಇಟ್ಕೊಂಡು ಎತ್ತಿಡ್ತಾ ಇದ್ದೀನಿ ಡಬ್ಬದಲ್ಲಿ. ಸ್ವಲ್ಪ ಒಂದೇ ಸರಿ ಹಣ್ಣಾಗೋದಿಲ್ಲ, ಒಂದೊಂದು ದಿನಕ್ಕೆ ಹಣ್ಣಾಗುತ್ತೆ. ಆ ಥರ ಡಬ್ಬದಲ್ಲಿ ಎತ್ತಿಕ್ಕಿದ್ರೆ. ಇವಾಗ ಅಲ್ಲಿಂದನೇ ಎತ್ಕೊಂಬಂದಿದ್ದು. ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ನನಗೆ. 2 ಕೇಳಿದ್ದು ನಾನು, 2 ಕಪ್ ಕೊಡ್ರಿ ಅಂತಂದರೆ ಇದೆಲ್ಲ ಎತ್ತಿಟ್ಟಿದ್ದಾರೆ. ವಿಡಿಯೋ ಮಾಡ್ತೀಯಾ, ಎತ್ಕೊಂಡು ಹೋಗು, ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋದಲ್ಲೆಲ್ಲ. ರೆಸಿಪಿ ಮಾಡಿದವಾಗೆಲ್ಲ ಇದರಲ್ಲಿ ಹಾಕಿ ತೋರಿಸು ಅಂತ. ಹಂಗೇನೆ ನಮ್ಮ ಚಿಕ್ಕಮ್ಮವರು ಏನಾರ ಒಂದು ಕೇಳಿದ್ರೆ ಸಾಕು, ಅಲ್ಲಿರೋದೆಲ್ಲ ಎತ್ಕೊಟ್ಟಿರ್ತಾರೆ. ಅದರಲ್ಲಿ ಬೇರೆ ನನ್ನ ಮಗಳು ಅಮ್ಮ ಇದೆತ್ಕಮ್ಮ, ಇದರಲ್ಲೊಂದು ಎತ್ಕಮ್ಮ ಅಂತ ಹೇಳ್ತಾ ಇದ್ಲು. ಅವಳಿಗೂ ಅಷ್ಟೇ ಈ ಏನಾದರೂ ಐಟಮ್ಸು ಯುನಿಕ್ ಆಗಿದ್ದರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದೆತ್ಕಮ್ಮ, ಇದೊಂದು ಎತ್ಕಮ್ಮ ಅಂತ. ಸರಿ ಅಂದ್ಬಿಟ್ಟು ಎಲ್ಲದರಲ್ಲೂ ಒಂದೊಂದು ಎತ್ಕೊಂಬಂದೆ. ಒಂದು ಗ್ಲಾಸ್ ಮಾತ್ರ 1 ಡಜನ್ ಕೊಟ್ಟಿದ್ದಾರೆ. ಕಪ್ಪುಗಳು ಅಷ್ಟೊಂದು ಇದ್ದಿಲ್ಲ, 4 ಇತ್ತು. ಮತ್ತು ದೊಡ್ಡ ಬೌಲುಗಳು, ಅದೇ ಮಿಕ್ಸಿಂಗ್ ಬೌಲ್ ಥರ ಬರುತ್ತಲ್ವ, ಆ ಥರದ್ದು ಮಗ್ಗು, ಕಾಫಿ ಟೀ ಕುಡಿಯೋ ಮಗ್ಗು, ಮತ್ತು ಮೈಕ್ರೋವೇವ್ನಲ್ಲಿ ಮಾಡ್ತಾರಲ್ವ ಇದು ಕಪ್ ಕೇಕು, ಅದರದ್ದು ಮೋಲ್ಡ್ಸು ನನ್ನ ಹತ್ರ ಇದ್ದಿಲ್ಲ, ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಇವಾಗ ನಮ್ಮ ಚಿಕ್ಕಮ್ಮನೇ ನಂಗೆ ಕೊಟ್ಟರು ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅಲ್ಲಿಯೂ ನಾನು ಏನಕ್ಕೆ ಯೂಸ್ ಮಾಡ್ತೀನಿ, ಎತ್ಕೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಎತ್ಕೊಂಡ್ಬಂದೆ. ಇನ್ನೂ ಇದ್ದಾವೆ ಅಲ್ಲಿ, ಇಲ್ಲಾಂದಿದ್ರೆ ನಾನು ಇಷ್ಟೊಂದು ಎತ್ಕೊಂಡ್ಬರ್ತಾಯಿದ್ದಿಲ್ಲ. ಇದೆ ಅಂತ ಎತ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೇ ಎತ್ಕೊಂಡ್ಬಂದಿದ್ದು. ನೋಡಿ, ಇದು ಮಿಕ್ಸಿಂಗ್ ಬೌಲ್ ಥರನೂ ಯೂಸ್ ಆಗುತ್ತೆ, ಮತ್ತು ಡೆಕೋರೇಟ್ ಪೀಸಾಗೂ ಯೂಸ್ ಮಾಡ್ಬೋದು. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ನಮ್ಮದು ಕರು ಬಡ್ಕೊತಾ ಇದೆ. ಎಲ್ಲ ಕಟ್ ಮಾಡಿಲ್ಲ ನಾನು, ಚೆನ್ನಾಗಿದೆ ಕೇಳೋದಕ್ಕಂತ. ಗ್ಲಾಸ್ ಅಲ್ವಾ, ಹುಷಾರಾಗಿ ತೊಳ್ಕೊಬೇಕು. ನಾನು ಆಚೆ ಕಡೆ ಇಟ್ಕೊಂಡು ತೊಳ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅಲ್ಲಿ ಬಿಸಿಲು ಸ್ವಲ್ಪ ಇತ್ತು, ಅದಕ್ಕೋಸ್ಕರನೇ ನೋಡಿ ಎಲ್ಲ ತೊಳೆದು ಒಣಗಾಕ್ಕೊಂಡಿದ್ದೀನಿ. ಇದು ನಾನು ನೆಟ್ಟಿರೋ ಗಿಡ, ದಾಸವಾಳ ಗಿಡ. ಫಸ್ಟು ಗಿಡಗಳೆಲ್ಲ ಚೆನ್ನಾಗಿದ್ವು. ನಮ್ಮ ಮನೆ ಆಲ್ಟ್ರೇಷನ್ ಮಾಡಬೇಕಾದ್ರೆ ಅದ್ರ ಜೆಲ್ಲಿ ಎಲ್ಲ ಅದ್ರ ಮೇಲೆ ಬಿದ್ದು ಸ್ವಲ್ಪ ಗಿಡಗಳೆಲ್ಲ ಪಾಟ್ಗಳೆಲ್ಲ ಹಾಳಾದವು. ಇಟ್ಟಿರೋದ್ರಲ್ಲೇ ಹೂವು ಸ್ವಲ್ಪ ಬಿಟ್ಕೊಂಡಿದೆ ಈ ಗಿಡ. ಸ್ವಲ್ಪ ಎಲ್ಲ ಕ್ಲೀನ್ ಆದಮೇಲೆ ಚೆನ್ನಾಗಿ ನೋಡ್ಕೋಬೇಕು ಗಿಡಗಳನ್ನ. ಇವಾಗ ಕಿತ್ಕೊಂಡಿದ್ದೀನಿ ಪೂಜೆ ಮಾಡಬೇಕು ಅಂದ್ಬಿಟ್ಟು. ಅದೇ ಹೂವನ್ನ, ಮತ್ತು ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ತಂದಿದ್ರು, ಅದೇ ಹೂವು ಹಾಕಿ ಪೂಜೆ ಮಾಡಿದ್ದೀನಿ. ಪ್ಲೀಸ್ ನಮ್ಮ ವೀಡಿಯೋಸ್ ನಿಮ್ಗೇನಾನ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.